ವಿಶ್ವ ಭಾರತಿಗೆ ವಿಜಯದ ಆರತಿ. ಭಾರತದ ನಾರಿ ಶಕ್ತಿಗೆ ವಿಶ್ವಕಪ್ ಕಿರೀಟ. ವಿಶ್ವಕಪ್ ಗೆದ್ದ ವನಿತೆಯರಿಗೆ ಕೋಟಿ ಕೋಟಿ ಭಾರತೀಯರ ಉಘೇ ಉಘೇ. 47 ವರ್ಷಗಳ ಸುದೀರ್ಘ ನಿರೀಕ್ಷೆ ಕೊನೆಗೂ ಅಂತ್ಯಗೊಂಡಿದೆ. 1983ರಲ್ಲಿ ಪುರುಷರ ಭಾರತ ತಂಡ ವಿಶ್ವಕಪ್ ಕ್ರಿಕೆಟ್ ಕಿರೀಟ ಧರಿಸಿ ಇತಿಹಾಸ ನಿರ್ಮಿಸಿದಂತೆ ಮಹಿಳೆಯರ ತಂಡವು ಏಕದಿನ ವಿಶ್ವಕಪ್ ಗೆದ್ದು ಪ್ರಪಂಚದಾದ್ಯಂತ ದೇಶದ ಕೀರ್ತಿ ಪತಾಕೆಯನ್ನ ಎತ್ತರಕ್ಕೆ ಹಾರಿಸಿದ್ದಾರೆ. ಮುಂಬೈನಲ್ಲಿ ಭಾನುವಾರ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಹರ್ಮನ್ ಪ್ರೀತ್ ಕೌರ್ ಪಡೆ ದಕ್ಷಿಣ ಆಫ್ರಿಕಾ ವಿರುದ್ಧ ಜಯಭೇರಿ ಬಾರಿಸಿ ಮೊದಲ ಬಾರಿಗೆ ವಿಶ್ವಕಪ್ ಹೆಮ್ಮೆಯಿಂದ ಎತ್ತಿ ಹಿಡಿದಿದೆ. ಈ ಮೂಲಕ ದೇಶ ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯರಲ್ಲಿ ಸಂತಸದ ಅಲೆ ಎಬ್ಬಿಸಿದ ವೀರ ವನಿತೆಯರ ತಂಡದ ಸಾಧನೆಗೆ ಪ್ರಶಂಸೆಗಳ ಮಹಾಪೂರ ಹರಿಯುತ್ತಿದೆ. ವಿಶ್ವಕಪ್ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತದ ಪುರುಷರ ತಂಡ ಏಕದಿನ, T20 ಮತ್ತು 19 ವರ್ಷದೊಳಗಿನ ವಿಭಾಗದಲ್ಲಿ 4 ಪ್ರಶಸ್ತಿ ಗೆದ್ದಿದೆ. ಆದರೆ ಕಳೆದ ಸುಮಾರು 50 ವರ್ಷಗಳಿಂದ ಮಹಿಳಾ ವಿಶ್ವಕಪ್ ಭಾರತಕ್ಕೆ ಒಲಿದಿರಲಿಲ್ಲ. ಆ ಕೊರತೆ ಇದೀಗ ನೀಗಿದೆ. ಕೋಟಿ ಕೋಟಿ ಭಾರತೀಯರ ದಶಕಗಳ ಹರಕೆ ಹಾರೈಕೆ ಫಲಿಸಿದೆ. ಈ ಬಾರಿ ಭಾರತದಲ್ಲಿ ನಡೆದ ಮಹಿಳಾ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾಗೆ ಗೆಲುವು ಅಷ್ಟೇನೂ ಸುಲಭವಾಗಿರಲಿಲ್ಲ. ಅಂತಿಮ ಪಂದ್ಯಕ್ಕೆ ಮೊದಲು ಆಡಿದ 6 ಪಂದ್ಯಗಳಲ್ಲಿ 3ರಲ್ಲಿ ಗೆದ್ದು 3ರಲ್ಲಿ ಸೋತಿದ್ದ ಹರ್ಮನ್ ಪ್ರೀತ್ ಪಡೆಗೆ ಸೆಮಿಫೈನಲ್ನ ಅದ್ಭುತ ಗೆಲುವು ವಿಶ್ವಕಪ್ ಹಾದಿಯನ್ನು ಸುಗಮಗೊಳಿಸಿತು. ನವಿ ಮುಂಬೈನಲ್ಲಿ ನಡೆದ ಫೈನಲ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 7 ವಿಕೆಟ್ ನಷ್ಟಕ್ಕೆ 298 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಸೆಮಿಫೈನಲ್ನಲ್ಲಿ ತಂಡಕ್ಕೆ ಜಯ ತಂದುಕೊಟ್ಟ ನಾಯಕಿ ಹರ್ಮನ್ ಪ್ರೀತ್ ಮತ್ತು ಜೆಮಿಮಾ ರೋಡ್ರಿಗಸ್ ಅಂತಿಮ ಪಂದ್ಯದಲ್ಲಿ ಮಿಂಚದಿದ್ದರೂ ಶಫಾಲಿ ವರ್ಮಾ ಮತ್ತು ದೀಪ್ತಿ ಶರ್ಮಾ ಆಲ್ರೌಂಡ್ ಆಟ ಪ್ರದರ್ಶಿಸಿ ದಕ್ಷಿಣ ಆಫ್ರಿಕಾ ವಿರುದ್ಧ ರೋಚಕ ಜಯ ತಂದುಕೊಟ್ಟರು. ಆಫ್ರಿಕಾ ತಂಡದ ನಾಯಕಿ ಲಾರಾ ಶತಕದ ಹೊರತಾಗಿಯೂ ಬೌಲಿಂಗ್ ಮತ್ತು ಅದ್ಭುತ ಫೀಲ್ಡಿಂಗ್ನಲ್ಲಿ ಎದುರಾಳಿಗಳನ್ನು ಕಟ್ಟಿಹಾಕಿದ ಟೀಮ್ ಇಂಡಿಯಾ ಚೊಚ್ಚಲ ಕಿರೀಟ ತನ್ನದಾಗಿಸಿಕೊಂಡಿತು. ಭಾರತದ ವನಿತಾ ತಂಡದ ಈ ಜಯ ಸಾಮಾನ್ಯದ್ದಲ್ಲ. ಕೋಟಿ ಕೋಟಿ ಮಹಿಳೆಯರಿಗೆ ಅತೀವ ಆತ್ಮವಿಶ್ವಾಸ ತಂದುಕೊಟ್ಟ ಅಭೂತಪೂರ್ವ ಜಯಬೇರಿ. ಮಹಿಳೆ ಅಬಲೆಯಲ್ಲ, ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲಳು ಎಂಬುದನ್ನು ಈ ಪಂದ್ಯ ಸಾಬೀತುಪಡಿಸಿತು. ಮೈದಾನದಲ್ಲಿದ್ದ ಹಿರಿಯ ಕ್ರಿಕೆಟಿಗರು, ಉದ್ಯಮಿಗಳು, ಬಾಲಿವುಡ್ ತಾರೆಯರು, ಸಾವಿರಾರು ಕ್ರೀಡಾ ಪ್ರೇಮಿಗಳು ಕಣ್ತುಂಬಿಕೊಂಡರು. ಹರ್ಮನ್ ಪ್ರೀತ್ ಪಡೆ ವಿಜಯೋತ್ಸವ ಆಚರಿಸಿದ ವೇಳೆ ಮೈದಾನದಲ್ಲಿ ವಂದೇ ಮಾತರಂ ಗೀತೆ ಪ್ರತಿಧ್ವನಿಸುತ್ತಿದ್ದು ವಿಶೇಷ. ಗೆದ್ದ ತಂಡವನ್ನು ರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಅಸಂಖ್ಯ ಗಣ್ಯರು, ಮಹಾಮಾನ್ಯರು ಹಾಡಿ ಹೊಗಳಿದ್ದಾರೆ. ನಾರಿ ಶಕ್ತಿಯ ವೀರೋಚಿತ ಪ್ರದರ್ಶನಕ್ಕೆ ಹ್ಯಾಟ್ಸ್ ಆಫ್ ಅಂಡ್ ಹ್ಯಾಟ್ಸ್ ಆಫ್.